ನೋಡಿ 1.5 ತಿಂಗಳಾಗಿದೆ ಅಂತ ಈಗ ರೀಸೆಂಟಾಗಿ ಹಾಕಿದೆ ನಮ್ಮ ಹಸು. ಈ ನಮ್ಮ ಊರಿಗೆ ಬಂದಿದ್ವಿ, ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಅಲ್ಲೇನೆ. ಬಡ್ಸ್ಕೊ ಚೆನ್ನಾಗಿ ನೋಡಿ. ಹಾಕಿ 3 ಇಯರ್ಸ್ ಆಗಿದೆ, ಇವಾಗ ಐ ಥಿಂಕ್ 3 ಕಂಪ್ಲೀಟ್ ಆಗಿ 4ನೇ ವರ್ಷ. ಹಾಗೆಲ್ಲ ನಮ್ಮೂರಿಗೆ ಬರ್ತಾ ಈ ಒಂದು ಪ್ರಕೃತಿನ ಸೌಂದರ್ಯನ ಸವಿತಾ ಆದಷ್ಟು ಇಲ್ಲೇ ಇವನೇ ಅಡಿಕೆ ತೋಟದ ಜವಾಬ್ದಾರಿ ಮನುಷ್ಯ. ಇವನೇ ಇದನ್ನೆಲ್ಲ ನೋಡ್ಕೋತಾ ಇರೋದು. ಗುರು ಎಲ್ಲ ಹೇಳ್ತೇನಪ್ಪ. ಹಾಯ್ ಬೇಬಿ, ಕಮ್ ಬೇಬಿ. ಸಾರಾ ಬೇಬಿ, ಏನು ಮಗು ಥರ ಎತ್ಕೊಂಡಿದೆಯಲ್ಲ ಗುರು ಅದನ್ನ. ಇಲ್ಲಿ 2 ಹಸು ಇದೆ ನಮ್ಮ ಮನೆಯಲ್ಲಿ. ಮತ್ತು ಸ್ಯಾಟರ್ಡೇ ಹೊಸದ ಚಿಕ್ಕಪ್ಪ. ಹಾಯ್ ಸಾರಾ ಬೇಬಿ. ನಾವು ನಮ್ಮ ಊರಿಗೆ ಬಂದಿದ್ದೀವಿ. ನಮ್ಮ ಊರಲ್ಲಿ ನಮ್ಮ ಪ್ರೀತಿಗೆ ಪಾತ್ರರಾದವರು 2 ನಾಯಿಮರಿಗಳು. ಇವನ ಹೆಸರು ರಾಕಿ ಅಂತ. ಹಾಯ್ ರಾಕಿ. ರಾಕಿ ಹಾಯ್ ಬೇಬಿ. ಸಾರಾ ಅಂತ. ಸಾರಾ ಹಾಯ್ ಸಾರಾ. ಸಾರಾ ಸಾರಾ ಕಮ್ ಬೇಬಿ. ಇಲ್ಲಿ ನೋಡಿ, ರೀಸೆಂಟಾಗಿ ಆ್ಯಕ್ಚುಲಿ ಹಸು ಕರು ಹಾಕಿತ್ತು. ಹಾಯ್ ಹಾಯ್. ಕ್ಯೂಟಾಗಿದೆ ಅಲ್ಲ. ಚಿಕ್ಕಮ್ಮ ಎಷ್ಟು ತಿಂಗಳಾಯ್ತು ಇದಕ್ಕೆ? ನೋಡಿ 1.5 ತಿಂಗಳಾಗಿದೆ ಅಂತ ಈಗ ರೀಸೆಂಟಾಗಿ ಹಾಕಿದೆ ನಮ್ಮ ಹಸು. ಸೂಪರ್. ನೋಡಿ ನಮ್ಮ ಚಿಕ್ಕಮ್ಮ ಸೊಸೆಗೆ ಎಣ್ಣೆ ಹಾಕ್ತಾಯಿದ್ದಾರೆ ಇವತ್ತು. ಹಾಗೆ ಒಂದು ನಮ್ಮೂರಿಗೆ ಬಂದಿದ್ವಿ, ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಅಲ್ವೇನೆ. ಬಡ್ಸ್ಕೊ ಚೆನ್ನಾಗಿ ಹಾಕೊಂಡು ಕುಟ್ಟು ಚಿಕ್ಕಮ್ಮ ನೆತ್ತಿ ಮೇಲೆ. ಹಾಂ ಇಲ್ಲಿ ನೋಡಿ ನಮ್ಮ ಕೋಳಿಗಳು. ಬಿಡ್ಲಾ ಪಿಳ್ಳೆನಾ ನೋಡಿ. ಈಗ ಹೊಸ್ದಾಗಿ ಮರಿ ಹಾಕಿದೆ ಅನಿಸುತ್ತೆ. ಅರೌಂಡ್ ಒಂದು 10-15 ಕೋಳಿ ಇರ್ಬೋದು ಇಲ್ಲಿ. ನಮ್ಮ ಚಿಕ್ಕಮ್ಮ ಸಾಕೊಂಡಿದ್ದಾರೆ ಕೋಳಿನ. ಹಾಗೆ ನಮ್ಮ ಅಡಿಕೆ ತೋಟ ತೋರಿಸ್ತೀನಿ. ಇದು ನಮ್ಮ ಅಡಿಕೆ ತೋಟ. ಹಾಕಿ 3 ಇಯರ್ಸ್ ಆಗಿದೆ, ಇವಾಗ ಐ ಥಿಂಕ್ 3 ಕಂಪ್ಲೀಟ್ ಆಗಿ 4ನೇ ವರ್ಷ. ಹಾಗೆಲ್ಲ ನಮ್ಮೂರಿಗೆ ಬರ್ತಾ ಈ ಒಂದು ಪ್ರಕೃತಿನ ಸೌಂದರ್ಯನ ಸವಿತಾ ಆದಷ್ಟು ಇಲ್ಲೇ ನಾವು ಜಾಸ್ತಿ ಟೈಮ್ ಕಳಿತೀವಿ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಆ್ಯಕ್ಚುಲಿ ಇವಾಗೆಲ್ಲ ತುಂಬ ಬಿಸಿಲಿರೋದ್ರಿಂದ, ಬಿಸಿಲು ಶುರು ಆಯ್ತಲ್ಲ, ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಡಿಕೆ ಸಸಿಗಳನ್ನ. ಯಾವಾಗಲೂ ತಂಪಾಗಿ ಇರಬೇಕು ಸಸಿಗಳು, ಇಲ್ಲಾಂದರೆ ಒಣಗೋಗುತ್ತೆ. ನೋಡಿ ಈ ಥರ ಸ್ವಲ್ಪ ಎಲ್ಲೋ ಇದೆಯಲ್ಲ, ಈ ಥರ ಎಲೆಗಳೆಲ್ಲ ಈ ಥರ ಆಗಿಬಿಡುತ್ತೆ. ಏನು ಮಾಡ್ತಾಯಿದ್ದೀರಾ? ಹಾಯ್ ಗುರು ಅಂತ ಇದೆಯಾ ನೋಡಿ. ಇವ್ ನನ್ನ ತಮ್ಮ, ಇವನೇ ಅಡಿಕೆ ತೋಟದ
ಜವಾಬ್ದಾರಿ ಮನುಷ್ಯ ಇವನೇ ಇದನ್ನೆಲ್ಲ ನೋಡ್ಕೋತಾ ಇರೋದು. ಗುರು ಎಲ್ಲ ಹೇಳ್ದೇನಪ್ಪ. ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದ್ಯೋ ಅಡಿಕೆಗೆ? ಜಾಸ್ತಿ ಆಗ್ತಾ ಇದೆಯಾ? ಇನ್ಮೇಲಿಂದ ಕಡಿಮೆ ಮಾಡು. ಕರೆಕ್ಟಾಗಿ ನೋಡ್ಕೊಬೇಕು ತಾನೇ ಅಡಿಕೆ ಗಿಡಗಳನ್ನ. ಗುರು ಹಾಯ್ ಹೇಳಪ್ಪ. ಅದೆಂತ ಹಾಯ್ ಗುರು? ನೋಡಿ ಇದನ್ನು ನಾವೇ 2 ಹಸು ಇದೆ, ಅದರಲ್ಲೇ ತಿಪ್ಪೆ ಥರ ರೆಡಿ ಮಾಡಿ ಇಲ್ಲಿ ಕಸನ ಶೇಖರಣೆ ಮಾಡ್ತಾರೆ. ಯಾವುದು ಬೆಸ್ಟು ಬಿಟ್ಟು? ಗಿಡಗಳಿಗೆ ದನಿ ಗೊಬ್ಬರ ಫಸ್ಟು ಹಾಕ್ಬೇಕು. ಇವು ಎಲ್ಲ ನೋಡಿ ಇವಾಗ ಎಲ್ಲ 3 ವರ್ಷದ ಗಿಡಗಳು ಇವು. 3 ವರ್ಷ ಆಯ್ತಾ ಈ ಗಿಡಗಳು ಹಾಕಿ? 3 ವರ್ಷ ಆಯ್ತು. ಈಗ 4ನೇ ವರ್ಷನಾ? ಇವ ಜನವರಿ ಈ ಆಗಸ್ಟ್ ಬಂದ್ರೆ ನೆಕ್ಸ್ಟ್ ಆಗಸ್ಟ್ ಬಂದ್ರೆ 4 ವರ್ಷ ಆಗುತ್ತೆ. ಇನ್ನು ಎಷ್ಟು ವರ್ಷ ಬೇಕು? ಇನ್ನು ಈ ವರ್ಷ ಸ್ಟಾರ್ಟ್ ಆಗವೆ ಕೊಂಬಳೆಗಳು. ನೆಕ್ಸ್ಟ್ ವರ್ಷ ಆಲ್ಮೋಸ್ಟ್ ಎಲ್ಲ ಬರ್ತವೆ. ಇನ್ನೊಂದು ನೆಕ್ಸ್ಟ್ ಇಯರ್. ಈಗ ಮತ್ತೆ ಎಲ್ಲ ಗೊಬ್ಬರ ಹಾಕ್ಬೇಕಾ? ಹಾಕಿದ್ದೀರಾ? ಇವಾಗ ಮುಂದಿನ ತಿಂಗಳು ಗೊಬ್ಬರ ಹಾಕ್ಬೇಕು. ನೋಡ್ತಾ ಇದೀವಿ. ಈಗ ತಾನೇ ಸುಣ್ಣ ಹೊಡೆದು ಬಿಟ್ಟಿದ್ದೀರಾ? ಸುಣ್ಣ ಆ್ಯಕ್ಚುಲಿ ಇದು ಸುಣ್ಣ ಹೊಡೆದಿರೋದು ಬಿಸಿಲು ಶಾಖಕ್ಕೆ ಅಡಿಕೆ ಗಿಡಗಳು ಒಣಗಬಾರ್ದು ಅಂದ್ಬಿಟ್ಟು, ಅದು ಬುಡಗಳೆಲ್ಲ ತಂಪಾಗಿರಲಿ ಅಂತ ಈ ಥರ ಸುಣ್ಣ ಹೊಡಿತಾರೆ ಅಡಿಕೆ ಗಿಡಕ್ಕೆ. ಇದು ನಾವು ಹೊಸ್ದಾಗಿ ತೊಗೊಂಡ್ವಿ. ಈಗ 1 ತಿಂಗಳಾಯಿತು ಟ್ಯಾಕ್ಟರ್. ಓನಾಗಿ ತೊಗೊಂಡ್ರೆ ತುಂಬ ಬೆಟರ್ ಅಂತ ನಾವೇ ಪರ್ಚೇಸ್ ಮಾಡಿದ್ವಿ. ಅದಕ್ಕೆ ಕೂಲಿ ಕೊಡೋಕ್ಕೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗ್ತಾಯಿತ್ತು ಅಂತ. ಆದರೂ ಚೆನ್ನಾಗಿರುತ್ತೆ ಗೊತ್ತಾ. ವಾರಕ್ಕೊಂದ್ಸಲ 10 ದಿನಕ್ಕೊಂದ್ಸಲ ಇಲ್ಲಿ ಬಂದು ಒಂದು ಇಲ್ಲಿನ ಟೈಮ್ನ, ಈ ಒಂದು ವಾತಾವರಣ ನಾವು ಅನುಭವಿಸೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಸಾರಾ ಸಾರಾ ಏನು ಮಗಳೇ? ಹಾಯ್ ಬೇಬಿ, ಕಮ್ ಬೇಬಿ. ಆ್ಯಕ್ಚುಲಿ ಇದನ್ನು ತುಂಬ ಚಿಕ್ಕ ಮಗು, ಇನ್ನು 1 ತಿಂಗಳು ಮಗುಲಿ ನಾನು ಇದನ್ನು ಹಿಡ್ಕೊಂಬಂದಿದ್ದೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದ್ದಾಳೆ. ಹಾಯ್ ಹಾಯ್ ಹೇಳು ಸಾರಾ. ಇವನಂತೂ ಸೂಪರ್. ಕಮ್ ಬೇಬಿ. ರಾಕಿ, ಹಾಯ್ ರಾಕಿ. ನೋಡಿ ಅವನನ್ನು ಮುಟ್ಟಿದ್ರೆ ಇವಳಿಗೆ ಕೋಪ ಬರುತ್ತೆ, ಇವನನ್ನು ಮುದ್ದಾಡ್ತಾ ಇದ್ರೆ ಅವಳಿಗೆ ಕೋಪ ಬರ್ತಾ ಇರುತ್ತೆ. ನನಗೆ ತುಂಬ ಇಷ್ಟ ಆಗಿರೋ ನೀನು. ನಿಂಗೆ ಕೋಪ ಬರುತ್ತೇನೆ? ಏನು ಏನು ಯಾಕೆ ಮಾತಾಡಬೇಡ ನೀನು ನನ್ನ ಜೊತೆ. ಟು ಸಾರಾ ಬೇಬಿ ನೋಡು, ಇವನ್ನ ಕರ್ಕೊಂಡು ಹೋಗ್ತೀನಿ ವಾಕಿಂಗ್ ನಾನು. ಸಾರಾ ಓಕೆ ಬಾಯ್. ನಡಿಯೋರು ಹಾಕಿ ನಾವಿಬ್ರು ಹೋಗೋಣ, ವಾಕ್ ಹೋಗೋಣ. ನಡಿಯೋರು ಹಾಕಿ ನಾವಿಬ್ರು. ಸಾರಾ ಹೇ ಸಾರಾ ಬೇಬಿ. ಏನು ಮಗು ಥರ ಎತ್ಕೊಂಡಿದ್ಯಲ್ಲ ಗುರು ಅದನ್ನ. ಏನು ಚಿಕ್ಕಪ್ಪ ಇದು? ಪಾಪ ನಮ್ಮ ಹಸುಗಳು ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ 2 ಹಸು ಇದೆ ನಮ್ಮ ಮನೆಯಲ್ಲಿ, ನಮ್ಮ ಚಿಕ್ಕಮ್ಮ ಮನೆಯಲ್ಲಿ. ಅವಾಗೇ ತೋರಿಸಿದ್ನಲ್ಲ, ಅಲ್ಲೊಂದು ಪುಟ್ಟ ಕರು ಇದ್ರದೆ. ಅದು ಇನ್ನೊಂದು ಕರು ಇದೆ, ಅದು ಇಲ್ಲಿ ಮೇಯಕ್ಕೆ ಹೋಗಿದೆ ಅನಿಸುತ್ತೆ. ಹಾಲು ಕರಿತಾ ಇದ್ದಾರೆ ಡೈರಿಗೆ ಹಾಕೋಕ್ಕೆ. ಹಾಯ್ ನೋಡಿ, ನಮ್ಮ ಹತ್ರನೇ ಬರಲ್ಲ ಅವಳು, ಅವ್ರ ಹತ್ರ ಯಾವ ಥರ ಇದ್ದಾರೆ. ಸಾರಾ ಬಾಯ್ ಬೇಬಿ. ಸಾರಾ ನೋಡಿ ನಮ್ದು ಎಷ್ಟು ಚೆನ್ನಾಗಿ ಉಂಬಳೆ ಹೊಡೆದಿದೆ. ಇದು 2ನೇದು ಈಗ ಸ್ಟಾರ್ಟ್ ಆಗ್ತಾ ಇದೆ. ಏನು ಮಾಡ್ತಿದ್ದೀಯ? ಇವರು ನಮ್ಮ ತಮ್ಮವರು
ಎಲ್ಲ ಕೆಲಸ ಮಾಡಿ ಮುಗಿಸಿ ಬಂದು ನಮಸ್ಕಾರ ಅಂತಾರೆ. ಇವಾಗ ಹಾಲು ಕರೆದು ಹಾಲು ಹಾಕ್ಬಿಟ್ಟು ಬಂದರೆ ಅವಾಗ ದಿನದ ರೋಟೀನ್ ಮುಗೀತು. ಆಯ್ತೇನ್ರಿ ಎಲ್ಲ ತೊಳೆದು ಬಿಡಿ. ಅದ್ರಾಗಿರೋ ಧೂಳೆಲ್ಲ ಹೊರಟೋಯ್ತತೆ ಇನ್ನು ಅಷ್ಟೇ. ಹೇಗೆ ಅನ್ನಿಸ್ತ್ರಿ ಇವತ್ತಿನ ದಿನದ ಊರು? ಚೆನ್ನಾಗೈತೇನ್ರಿ? ಒಳ್ಳೆ ಎಕ್ಸ್ಪೀರಿಯನ್ಸಾ? ಖುಷಿ ಆಯಿತಾ? ಅದಕ್ಕೆ ಖುಷಿ. ನಾವು ಬಂದಿಲ್ಲ ಈ ಖುಷಿ ಇರ್ತಾ ಇರಲಿಲ್ಲ. ಫೈನಲಿ ನಾನೇ ಅಲ್ಲ? ಹಾಂ ಹಾಂ ಹಾಂ, ಥ್ಯಾಂಕ್ ಯು. ಇಷ್ಟು ಹೇಳ್ಬಿಟ್ಟೆ ಅಲ್ಲ, ಅದೇ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ಹಾಗೆ ಒಂದು ಸಲ ಬಾಯ್ ಹೇಳ್ಬಿಡು ಕೊನೆಯದಾಗಿ. ಓಕೆ, ನಾವಿಲ್ಲಿಗೆ ಫೈನಲಿ ನೋಡಿ ನಾವೇ ಬೆಳೆದಿದ್ದೀವಿ ಮೆಣಸಿನ್ಕಾಯಿ. ಏನು ಕಿತ್ಕೊತಿದ್ಯಾ? ಕಾರ್ಬೇನ್ ಸೊಪ್ಪು ನಂಗೂ ಸೇರಿಸಿ ಕಿತ್ಕೊಂಡು ಜಾಸ್ತಿ ಹಣ್ಣು ಕಿತ್ಕೊಂಬಿಡ ಕಾಯಿ ಅಂತವು. ಇದು ಚಿಕ್ಕದಾಗಿ ಬಿಡ. ಈಗ ಬಿಡ್ತಾ ಇದೆ, ಇನ್ನೊಂದು 2-3 ಹಣ್ಣು ಬಿಟ್ಟಿರ್ಬೋದು ಅಷ್ಟೇ. ಇವಾಗ ಬಿಡ್ತಾ ಇದೆ. ಇವತ್ತು ಸಾಟರ್ಡೆ, ಶನಿವಾರ ಇರೋದ್ರಿಂದ ನನ್ನ ತಮ್ಮನೇ ಪೂಜೆ ಮಾಡ್ತಾ ಇದ್ದಾನೆ. ಒಳ್ಳೇದಾಗಲಿ. ಬಾ ನಿಂಗೂ ಇಡ್ತೀನಿ. ಚಿಕ್ಕಮ್ಮ ಟೀ ಕೊಡ್ತಾ ಇದ್ದಾರೆ. ಅಮ್ಮ ನೀನು ಬರ್ತಿ ಆಗಿರ್ಬೇಕು. ಬನ್ನಿ ಟೀ ಕುಡಿಯೋಣ. ನೋಡಿ ಇವಳಿಗೆ ಇದರ ಎತ್ಕೊಂಡ್ರೆ ಖುಷಿ ಆಗುತ್ತೆ. ತೋರಿಸಿ ಇವಳು. ನೋಡಿ ನಮ್ಮ ಚಿಕ್ಕಪ್ಪ ಹಾಲು ಕರೀತಾ ಇದ್ದಾರೆ. ಚಿಕ್ಕಪ್ಪ ಹಾಯ್ ಹೇಳು. ಹೊಸದ ಚಿಕ್ಕಪ್ಪ ಹಸು ಇದು? ಹಳೇದು. ನೋಡಿ ನನ್ನ ತಮ್ಮನೂ ಕರೀತಾವನೆ. ನಂಗೂ ಕರಿಯೋದು ಹೇಳ್ಕೊಡ್ಬೇಕು ಹಸು.